ನಮಸ್ಕಾರ. ಇದು ಅರ್ಜುನ ಬ್ಯಾಡ್ಮಿಂಟನ್ ಕ್ಲಬ್ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಸ್ವಾಗತ. ಆ್ಯಸ್ ಯೂಶುವಲ್ ನಾವು ಒಂದು ಪ್ರತಿಭೆಯನ್ನು ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಅವರು ನಮ್ಮ ರೀಸೆಂಟ್ ಗೋಲ್ಡ್ ನಾಗರಾಜ್ ಕಪ್ ಟೂರ್ನಮೆಂಟಲ್ಲಿ ಈಸ್ ದ ವಿನ್ನರ್. ಸೊ ಐ ಆಮ್ ವೆಲ್ಕಮಿಂಗ್ ಶಶಿಕಾಂತ್. ಶಶಿಕಾಂತ್ ಅವರೇ ನಮಸ್ಕಾರ. ನಮಸ್ಕಾರ. ವೆಲ್ಕಮ್. ಶಶಿಕಾಂತ್ ತುಂಬ ಇದಾಯಿತು ನಮ್ಮ ಕಾರ್ಯಕ್ರಮಕ್ಕೆ. ಆ್ಯಸ್ ಎ ಬ್ಯುಸಿ ಶೆಡ್ಯೂಲಲ್ಲಿ ನೀವು ನಮ್ಮ ಕಾರ್ಯಕ್ರಮ ಬಂದಿದ್ದು ತುಂಬ ಇದಾಯಿತು, ಉಪಕಾರ ಆಯಿತು. ಸೊ ಲೆಟ್ಸ್ ಸ್ಟಾರ್ಟ್ ದಿ ಪಾಡ್ಕಾಸ್ಟ್. ಓಕೆ, ಸೊ ಶಶಿಕಾಂತ್ ಅವರೇ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಮೀನ್ಸ್ ಇವಾಗ ವಾಟ್ ಯು ಆರ್ ಡೂಯಿಂಗ್ ಸೊ ದಟ್ ನಮ್ಮ ಪ್ರೇಕ್ಷಕರಿಗೆ ಗೊತ್ತಾಗಲಿ. ಮೊದಲನೇದಾಗಿ ನನ್ನ ವೀಕ್ಷಕರಿಗೆ ನನ್ನ ಶುಭ ಸಂಜೆ. ಸೊ ನಾನು ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಸೀನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ 17 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಸೊ ದಟ್ ಮೀನ್ಸ್ ಫುಲ್ಲಿ ಬ್ಯುಸಿ ಶೆಡ್ಯೂಲ್. ಹಾಂ, ಸೊ ಮೇನ್ ಆಗಿ ನಾನು R&Dನಲ್ಲಿ ವರ್ಕ್ ಮಾಡೋದು. ಓಕೆ, ಸೊ ತಲೆ ಜಾಸ್ತಿ ಯೂಸ್ ಮಾಡ್ತಾ ಜಾಸ್ತಿ ತಲೆ ಜಾಸ್ತಿ ಓಕೆ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಓಕೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಓಕೆ ಹಾಂ, ಸೊ ಹಾಗೆ. ಸೊ ಹೌ ಇಸ್ ಲೈಫ್? ಲೈಫ್ ಇಸ್ ಸೂಪರ್. ನಿಮ್ಮ ಜೀವನ? ನನ್ನ ಜೀವನ ಸಕ್ಕತ್ತಾಗಿದೆ. ಓಕೆ ಏನಂದರೆ ವೈಫು ಹೌಸ್ ವೈಫು. ಓಕೆ ನನ್ನ ಮಕ್ಕಳು 2 ಮಕ್ಕಳು. ಓಕೆ ಆಮೇಲೆ ನಿಮ್ಗೆ ಗೊತ್ತಿರೋ ಮಕ್ಕಳು ನಿಮ್ಮ ಕ್ಲಬ್ಬಲ್ಲೇ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಓಕೆ ಸೊ ಓವರಾಲ್ ನಮ್ಮ ಲೈಫ್ ಸೂಪರ್ ಆಗಿದೆ. ಓಕೆ. ನೀವೆಲ್ಲಿ ನಿಮ್ಮ ಹುಟ್ಟೂರು ನಮ್ಮದು ವಿಜಯಪುರ. ವಿಜಯಪುರ ಅಂದರೆ ಅವಾಗ ಅದನ್ನ ಬಿಜಾಪುರ ಅಂತ ಕರೀತಾರೆ. ಬಿಜಾಪುರ. ಇವಾಗ ಅದನ್ನ ರಿನ್ಯೂ ಮಾಡಬೇಕಂದ್ರೆ ವಿಜಯಪುರ ಅಂತ ಕರೀತಾರೆ. ಪ್ರಾಪರ್ ಬಿಜಾಪುರ ಅಥವಾ ಹಾಂ, ನಿಯರ್ ಮುದ್ದೇಬಿಹಾಳ ಅಂತ ನಮ್ಮ ಊರು. ಓಕೆ ನಾವು ಸ್ಟೇ ಮಾಡೋದು. ಇವಾಗ ರೀಸೆಂಟ್ 3-4 months ಬ್ಯಾಕ್ ನಮ್ಮ ಮದರು ತೀರ್ಕೊಂಡು ಮದರ್ ಹೋಗ್ತಿದ್ದಾರೆ ಊರಲ್ಲಿ. ಬೇಸಿಕಲಿ ನಾವು ನಾರ್ತ್ ಕರ್ನಾಟಕ, ಬಟ್ ಭಾಷೆಯಿಂದ ಕೇಳಿದ್ರೆ ಎಲ್ಲ ಮಿಕ್ಸ್ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಬೆಂಗಳೂರಿಗೆ ಬಂದು 20 years ಆಯಿತು. ಹಾಗಾಗಿ ಭಾಷೆ ಆದರೆ ವೀಕ್ಷಕರೇ, ಜಸ್ಟ್ ಆಸ್ ಎ ಔಟ್ ಆಫ್ ದಿ ಬುಕ್, ಇವರು ನಮ್ಮ ಶಶಿ ಅವರು ನಾಟ್ ಓನ್ಲಿ ಫಾರ್ ಎ ಬ್ಯಾಡ್ಮಿಂಟನ್, ಈಸ್ ಹ್ಯಾವಿಂಗ್ ಮಲ್ಟಿಪಲ್ ಸ್ಪೋರ್ಟ್ಸ್. ಶಶಿ ಅವರು ಯಾವ್ಯಾವ ಸ್ಪೋರ್ಟ್ಸ್? ನನಗೆ ಆ್ಯಕ್ಚುಲಿ ನನ್ನ ಹಾಬಿ ಬಂದ್ಬಿಟ್ಟು ಬ್ಯಾಡ್ಮಿಂಟನ್ ಆಡ್ತೀನಿ, ಆಮೇಲೆ ಟೇಬಲ್ ಟೆನ್ನಿಸ್ ಆಡ್ತೀನಿ, ಕೇರಮ್ ಆಡ್ತೀನಿ, ದೆನ್ ಕ್ರಿಕೆಟ್ ಆಡ್ತೀನಿ. ಸೊ ದಟ್ ಮೀನ್ಸ್ ನಾವು ಕೇಳಬೇಕು ಯಾವ ಬಿಟ್ಟಿದೆ ಯಾವ ಬರಲ್ಲ. ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಸ್ಪೋರ್ಟ್ಸ್ ಟ್ರೆಂಡ್ ಅನ್ನೋದು ಇವಾಗ ಸ್ಟಾರ್ಟ್ ಆಗಿದೆ. ಮುಂಚೆ ಇರಲಿಲ್ಲ ನಮ್ಮ ಇದರಲ್ಲಿ. ಮುಂಚೆ ನಾವು ಚಿಕ್ಕವರಾಗ ಅಷ್ಟು ಸ್ಪೋರ್ಟ್ಸ್ ಟ್ರೆಂಡ್ ಇರಲಿಲ್ಲ. ಸೊ ನಾರ್ಮಲಿ ನಮ್ಮದು ದೇಸಿ ಆಟಗಳನ್ನ ಆಡ್ತಾ ಇದ್ದಿದ್ದು. ಸೊ ಆಮೇಲೆ ಎಕನಾಮಿಕಲ್ ಕಂಡೀಷನು ಹಾಗೆ ಇತ್ತು ಫ್ಯಾಮಿಲಿದು. ಸೊ ಇದೆಲ್ಲ ಏನಂದರೆ ಬ್ಯಾಡ್ಮಿಂಟನ್ನು ಇದೆಲ್ಲ ಸ್ವಲ್ಪ ದುಡ್ಡಿರೋ ಗೇಮ್ಸ್, ಅಂದರೆ ದುಡ್ಡು ಬೇಕು ನಿಮಗೆ ಆಡೋದ್ರಲ್ಲಿ. ಸೊ ಕ್ರಿಕೆಟ್ ಅಲ್ಲ, ಗಲ್ಲಿನೆಲ್ಲ ಆಡೋದು, ಬೇರೆ ಗೇಮ್ಸು ಗಲ್ಲಿನೆಲ್ಲ ಆಡೋದು. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬೇಕಿದೆ. ಸೊ ಒನ್ಸ್ ನಾವು ಜಾಬ್ ಹೋಗಿ ರನ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ಫ್ಯಾಷನ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಆಪ್ಷನ್ ದಟ್ ವಿಲ್ ಬಿ ಮೈ ನೆಕ್ಸ್ಟ್ ಆಪ್ಷನ್. ಬಿಕಾಸ್ ವೀಕ್ಷಕರೇ, ಇವಾಗ ನೀವು ಅರ್ಜುನ ಬ್ಯಾಡ್ಮಿಂಟನ್ ಕ್ಲಬ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಶಶಿ ಅವರ ನೆಕ್ಸ್ಟ್ ಮೈ ನೆಕ್ಸ್ಟ್ ಕ್ವಶನ್, ವೈ ಬ್ಯಾಡ್ಮಿಂಟನ್? ಬ್ಯಾಡ್ಮಿಂಟನ್ ಯಾವ ಥರ ಅಂತಂದರೆ, ಮುಂಚೆ ನಾನು ಯಾವತ್ತೂ ಆಡ್ತಿಲ್ಲ. ನಾನು ಸ್ಟಾರ್ಟ್ ಮಾಡಿದ್ದು 0 ಇಂದ ಆ್ಯಕ್ಚುಲಿ. ಸೊ ನಾನು ಯಾವಾಗಲೂ ಹೊರಗಡೆ ವಾಕ್ ಮಾಡಬೇಕಾದ್ರೆ ಪಾರ್ಕಲ್ಲಿ ಆಡ್ತಾ ಇರೋದು. ಸೊ ಆ ಥರದ್ದು ಪರಿಚಯ ಇತ್ತು ನನಗೆ. ನಾನು ಆ್ಯಕ್ಚುಲಿ ಫಿಸಿಕಲಿ ಆಡಿರಲಿಲ್ಲ. ಸೊ ಅದು ಒಂಥರ ನಾನು ಅವಾಗ ಟೇಬಲ್ ಟೆನ್ನಿಸ್ ಸ್ಟಾರ್ಟ್ ಮಾಡಿದೆ. ಬಟ್ ನಮ್ಮ ಆಫೀಸಲ್ಲಿ ಕೆಲವರು ಸ್ಟಾರ್ಟ್ ಮಾಡೋಣ ಅಂತ ಆ ಥರ ಸ್ಟಾರ್ಟ್ ಆಯಿತು. ಅದು ಹಾಬಿ ಥರ ಆಗೋದು. ಡೈಲಿ ಎವ್ರಿ ಡೇ 1 hour ಅದು ಹ್ಯಾಬಿಚುವಲ್ ಆಗಬೇಕು. ಗೊತ್ತಿರೋ ಹಾಗೆ ಲಾಸ್ಟ್ 1.5 years ಇಂದ ಬೋರ್ಡಲ್ಲಿ ಆಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಇವರೇ
ಇಸ್ ದ ಯೂಸ್ ಆಫ್ ಬ್ಯಾಡ್ಮಿಂಟನ್ ಇಲ್ಲಾಂದರೆ ನಿಮಗೆ ಕ್ವಿಕ್ ಗೇಮು ಸ್ಟ್ರೆಸ್ ಸ್ವಲ್ಪ ಗೇಮ್ಸ್ ಅಂದರೆ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡೋದು ನಮ್ಮ ರಿಲೀಫ್ ಆಗುತ್ತೆ. ಆಮೇಲೆ ಇದಕ್ಕೆ ಮೋರ್ ಕಾನ್ಸಂಟ್ರೇಷನ್ ಬೇಕು, ಆಮೇಲೆ ಮೋರ್ ಆ್ಯಕ್ಟಿವ್ನೆಸ್ ಬೇಕು, ಆಮೇಲೆ ಬಾಡಿ ಅಂತೂ ಟೈರ್ನೆಸ್ ಆಗುತ್ತೆ, ನಿಮಗೆ ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ, ಬಾಡಿ ಲೆವೆಲ್ ಆಗುತ್ತೆ, ಆಮೇಲೆ ಮೈಂಡ್ ಲೆವೆಲ್ ಎರಡರಲ್ಲೂ ರಿಫ್ರೆಶ್ಮೆಂಟ್ ಸಿಗುತ್ತೆ. ಸೊ ಹಂಗಾಗಿ ಬ್ಯಾಡ್ಮಿಂಟನ್ ನಿಮಗೆ ಅಬಿಚಲ್ ಆಗಿರೋದು ಆಡಲೇಬೇಕು. ವೀಕ್ಷಕರೇ, ನಾನು ಇನ್ನೊಂದ್ಸಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಇವರು ನಮ್ಮ ರೀಸೆಂಟ್ ಟೂರ್ನಮೆಂಟಲ್ಲಿ ಈಸ್ ದ ವಿನ್ನರ್. ಅಂದರೆ ಆ ಮ್ಯಾಚ್ ಅಷ್ಟೇ ಅದು ತುಂಬ ಕ್ಲೋಸ್ ಮ್ಯಾಚು. ಆಲ್ರೆಡಿ ನಮ್ಮ ಇವರು ರನ್ನರ್ಸ್ನ ನಾವು ಆಲ್ರೆಡಿ ಇಂಟರ್ವ್ಯೂ ಮಾಡಿದ್ದೀವಿ. ಇದೇ ಸೇಮ್ ನೆಕ್ಸ್ಟ್ ಪ್ರೀವಿಯಸ್ ಪಾಡ್ಕಾಸ್ಟಲ್ಲಿ ನಾವು ಇಂಟರ್ವ್ಯೂ ಮಾಡಿದ್ದೀವಿ. ದೇ ಆರ್ ದಿ ರನ್ನರ್ಸ್ ಆ್ಯಂಡ್ ಶಶಿ ಆ್ಯಂಡ್ ಟೀಮ್ ಈಸ್ ದಿ ವಿನ್ನರ್. ಸೊ ಆಟ ತುಂಬ ವೆರಿ ಕ್ಲೋಸ್ ಇದ್ರಲ್ಲಿ ಹೋಗ್ತಾ ಇತ್ತು. ಅಂದರೆ 10-11, 12-13 ಹಾಗೆ ತುಂಬ ವೆರಿ ಕ್ಲೋಸ್. ನಾವು ಅದೇ ಲಾಸ್ಟ್ ಹೇಳ್ದಂಗೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಕ್ಲಿಪ್ಸ್ನ ಇದು ಯೂಟ್ಯೂಬಲ್ಲಿ ತಗೊಂಬರೋಕ್ಕೆ ಇದು ಮಾಡ್ತಾ ಇದ್ದೀವಿ. ನಮ್ಮ ಇನ್ಸ್ಟಾಗ್ರಾಮ್ ಇದರಲ್ಲೂ ಇದೆ, ಲೈವ್ ಇದರಲ್ಲಿದೆ, ಆಲ್ರೆಡಿ ಸ್ಟೋರ್ ಆಗಿದೆ. ಸೊ ನಾವು ಅದನ್ನು ಯೂಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ASAP, as early as possible, we are introducing that bit in the why Arjuna thank you. ನನಗೆ ತುಂಬ ಎಮೋಷನಲ್ ಇರೋ ಕ್ವಶನ್. Okay. ಸೊ ನಾರ್ಮಲಿ ನಾನು 1.5 years ಬ್ಯಾಕ್ ಇಂಜಿನಿಯರಿಂಗ್ ಆಗಿದೆ. ಸೊ ಆವಾಗ ಮುಂಚೆಯಿಂದ ನಾನು ಬೇರೆ ಏರಿಯಾದ ವಿಜಯನಗರ ಇತ್ತು. ಆವಾಗ ಬ್ಯಾಡ್ಮಿಂಟನ್ ಹ್ಯಾಬಿಟ್ ಇತ್ತು, ಡೈಲಿ ಆಡೋದು. ಬಟ್ ಇಲ್ಲಿ ಬಂದ ತಕ್ಷಣ ಎಲ್ಲಿ ಯಾವ ಬ್ಯಾಡ್ಮಿಂಟನ್ ಇದೆ ಅಂತ ಕ್ವಶನ್ ನಮಗೆ ಇದು ನನ್ನ ಫಸ್ಟ್ ಪ್ರಿಫರೆನ್ಸ್ ಸಿಕ್ಕಿದೆ. ಸೊ ಹತ್ರದಲ್ಲಿ ಯಾವುದೂ ಇರಲಿಲ್ಲ. ಆಮೇಲೆ ಹತ್ರದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಒಂದು ಸೆಲೆಕ್ಟ್ ಮಾಡಿಲ್ಲ. ಸೊ ರೀಸನ್ಸ್ ಬೇರೆ ರೀಸನ್ಸ್ ಇವಾಗ ನೀವು ನೋಡ್ಕೊಳ್ಳೋ ರೀತಿ ಪ್ಲೇಯರ್ಸ್, ಆಮೇಲೆ ನೀವು ಕೊಡೋ ಸಪೋರ್ಟ್ಸ್, ಸೊ ಅದೆಲ್ಲ ಬರುತ್ತೆ. ಸೊ ಅದು ನಾನು ಯಾವ ಬ್ಯಾಡ್ಮಿಂಟನ್ ಕ್ಲಬ್ಬಲ್ಲೂ ನೋಡಿಲ್ಲ. ಸೊ ಸಮ್ಟೈಮ್ಸ್ ಇವರು ಟೀಮಲ್ಲಿ ಯಾರು ಪ್ಲೇಯರ್ಸ್ ಇಲ್ಲ ಅಂದರೆ ಇವರೇ ಹೋಗ್ತಾರೆ ಸಪೋರ್ಟ್ ಮಾಡಿ, ಆ ಥರ ಲೆವೆಲ್ ಸಪೋರ್ಟ್ ಮಾಡ್ತಾರೆ ನಾನು ನೋಡಿದ ಮಟ್ಟಿಗೆ. ಸೊ ಆ ಥರ ಸಪೋರ್ಟ್ ಸಿಗೋದ್ರಿಂದ ಆಲ್ಮೋಸ್ಟ್ ನಮ್ಮದು 1.5 years ಆಯ್ತು ಇವಾಗ ಕಂಟಿನ್ಯೂ. ನಮ್ಮ ಇದರಲ್ಲಿ ಬ್ಯಾಡ್ಮಿಂಟನ್ ಕ್ಲಬ್ಬಲ್ಲಿ ಏನಾಗ್ತಾ ಇದೆ ಅಂದರೆ ಒಬ್ಬರು ಒಂದು ಟೈಮ್ ಒಳಗಡೆ ಬಂದರು, ಅವ್ರು ಇನ್ನ ಬೇರೆ ಕಡೆ ಹೋಗೋದು. ಸೊ ಇಟ್ಸ್ ಅಬೌಟ್ ಆ್ಯಕ್ಚುಲಿ ದ ಮ್ಯಾನೇಜ್ಮೆಂಟ್ ಪರ್ಸನಾಲಿಟಿ. ಇಟ್ಸ್ ನಾಟ್ ಅಬೌಟ್ ದ ಮನಿ. ಯಾವುದಲ್ಲ, ನೀವು ಯಾವ ಥರ ನಡ್ಕೊಂತೀರ ಪ್ಲೇಯರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಹಂಗಾಗಿ ಪ್ಲೇಯರ್ಸ್ ಯಾರು ಬಿಟ್ಟು ಹೋಗಲ್ಲ ಇಲ್ಲಿ ಬಂದವರು. ಸೊ ನಿಮಗೂ ಗೊತ್ತಿರೋದು ನಮ್ಮ ಟೀಮ್ ಆಲ್ಮೋಸ್ಟ್ 12-15 ಮೆಂಬರ್ಸ್ ಟೀಮ್ ಆಗಿದೆ. ಕೋರ್ಟ್ ಸಿಗದೆ ಕಾರಣ ನಾವು 6 ಪ್ಲೇಯರ್ಸ್ಗೆ ಲಿಮಿಟೆಡ್ ಮಾಡ್ಕೊಂಡಿದ್ದೀವಿ. ಪೀಕ್ ಅವರ್ಸಲ್ಲಿ ರಿಮೈನಿಂಗ್ ಅವರ್ಸಲ್ಲಿ ಸಿಗುತ್ತೆ. ಇಲ್ಲ, ಅದೇ ನಾನು ಹೇಳ್ದಂಗೆ ನಮ್ಮ ಕೋರ್ಟಲ್ಲಿ ಅಂದರೆ ಅಪ್ ಟು 1 midnight ತನಕ ಮೆಂಬರ್ಸ್ ಬರ್ತಾನೆ ಇರ್ತಾರೆ. ಸೊ ವಿಲ್ ಬಿ ನಮಗೆ ಒಂದೊಂದ್ಸತಿ ಅನಿಸುತ್ತೆ ಅಂದರೆ ಇದು ಬೆಳಗಿನ ರಾತ್ರಿ ಅನಿಸ್ತದೆ. 2 o'clock ಕಾಲ್ ಮಾಡಿಬಿಟ್ಟು ಇದೇ ಹೇಳ್ತಾರೆ, ಏನೋ ಇದು ಬೇಕು, ಕೋರ್ಟ್ ಬೇಕು ಅಂತ. ಅವಾಗ ಅಲ್ಲಿ ತನಕ ವಿಲ್ ಬಿ ಲೈಕ್ ಮಾರ್ನಿಂಗ್ ಸೆಷನ್ಸ್ ಥರ ಇದಿರುತ್ತೆ. ನಮ್ಮ ಸ್ಟಾಫ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಅವರೆಲ್ಲರೂ ಅದೇ ಇದೇ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವಾಟ್ ಈಸ್ ಯುವರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಸ್ಟೂಡೆಂಟ್ಗಾಗಲಿ ಅಥವಾ ಮುಂದೆ ಬರೋ ಯುವ ಪೀಳಿಗೆ ಅವ್ರಿಗಾಗಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಅಷ್ಟು ಸಜೆಷನ್ ಕೊಡೋಷ್ಟು ಏನು ದೊಡ್ಡವಲ್ಲ, ಬಟ್ ಆದರೂ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಸೊ ಇವಾಗ ಆಲ್ರೆಡಿ ಹೊಸ ಜನ್ರೇಷನ್ಗೆ ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಆಮೇಲೆ ಸ್ಪೋರ್ಟ್ಸು ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಇಲ್ಲ. ಬಟ್ ಸ್ಟಡೀಸ್ ಜೊತೆಗೆ ವರ್ಕ್ ಜೊತೆಗೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ನ ಕಲ್ಟಿವೇಟ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಅವರಿಗೆ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ಸೊ ದೇ ಕ್ಯಾನ್ ಅಚೀವ್ ದೇರ್ ಗೋಲ್ಸ್. ಸೊ ಅದು ಬ್ಯಾಡ್ಮಿಂಟನ್ ಆಗಿರ್ಬೋದು, ಟೇಬಲ್ ಟೆನ್ನಿಸ್ ಆಗಿರ್ಬೋದು,
ಯಾವುದೇ ಗೇಮು ಬೆಟರ್ ನೀವು ಬ್ಯಾಡ್ಮಿಂಟನ್ ಆಡಿದ್ರೆ ಅಂದರೆ ನಿಮ್ಮದು ಏನಂತಾರೆ ಫಿಸಿಕಲ್ ಫಿಟ್ನೆಸ್ಸು ಸ್ಟೆಮಿನಾ ಬಿಲ್ಡ್ ಆಗುತ್ತೆ. ಸೊ ಬೇರೆ ಗೇಮಲ್ಲಿ ಅಷ್ಟು ಇರಲ್ಲ, ಕ್ರಿಕೆಟಲ್ಲಿ ಅಷ್ಟು ಬರಲ್ಲ. ಸೊ ಬ್ಯಾಡ್ಮಿಂಟನ್ ಏನಂದರೆ ಕ್ವಿಕ್ ಗೇಮ್ ಆಗುತ್ತಲ್ವ, ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ತುಂಬ ಅಡ್ವಾಂಟೇಜಸ್ ಇದೆ ಬ್ಯಾಡ್ಮಿಂಟನ್ ಆಗಲಿ ಟೇಬಲ್ ಟೆನ್ನಿಸ್ ಆಗಲಿ. ಸೊ ಹಂಗಾಗಿ ಸೊ ಒಂದು ಯಾವುದಾದ್ರು ಗೇಮ್ನ ಡೈಲಿ ಸೊ ಅಡಾಪ್ಟ್ ಮಾಡ್ಬೋದು. So that for our student also it will be a concentration How? for their studies also. How? It will be in the How? so it will be a good. Thank you very much for coming here, and in fact we are lucky to have Actually, ನಾವು ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕು. ನಿಮ್ಮ ಸಪೋರ್ಟು ಇಲ್ಲ ವೆರಿ ಫ್ರಾಂಕ್ಲಿ ನಾನು ಬೇರೆ ಕೋರ್ಟ್ಗಳಲ್ಲಿ ಮ್ಯಾನೇಜ್ಮೆಂಟ್ ಅವರು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದಾಗ ಅರ್ಜುನದಲ್ಲಿ ಇರೋ ಇದು ಏನು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಬೇರೆ ಎಲ್ಲೂ ಇಲ್ಲ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಸರ್ ರಿಪೆಟೇಟಿವ್ ಪ್ಲೇಯರ್ಸ್ ಇದ್ದಾರೆ. ಎಸ್ ನಿಮಗೆ ಆಲ್ಮೋಸ್ಟ್ ನಾನು ಬಂದು 1.5 years ಆಯಿತು. 1.5 years ಇಂದ ಡೈಲಿ ಅದೇ ಮುಖಗಳನ್ನ ನೋಡ್ತೀನಿ. ಹೌದು ಅದೇನೆ ಆರಾಮಿಂದ ನ್ಯೂ ಮುಖಗಳನ್ನ ನೋಡ್ತೀನಿ. ನೀವು ಮುಖಗಳು ಬರ್ತಾ ಇದ್ದಾರೆ. ಸೊ ಹಂಗಾಗಿ ಎಕ್ಸ್ಪೀರಿಯನ್ಸ್ಡ್ ಇದು ಅವಾಗ ಇದು ಕಂಟ್ರಿಲಿ ಆಡಿರ್ತಾರೆ. ಅವ್ರು ಅಂಥವರೆಲ್ಲ ಬಂದು ನಮ್ಮ ಕಂಟ್ರಿ ಲೆವೆಲಲ್ಲಿ ಆಡಿರ್ತಾರೆ. ಅಂಥವರೆಲ್ಲ ಇಲ್ಲಿ ಆಡ್ತಾ ಇದ್ದಾರೆ ಅಂದಮೇಲೆ ಸೊ ದ ಥಿಕ್ನೆಸ್ ಆಫ್ ದಿ ವಾಟ್ ಯು ಕಾಲ್ ಇದು ಏನು ಅದು ಚೆನ್ನಾಗಿದೆ. ಹೌದು ಥಿಕ್ನೆಸ್ ಆಫ್ ದಿ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಹೌದು ದಟ್ ವಿಲ್ ಬಿ ದಿ ಗುಡ್. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ಟು ಹ್ಯಾವ್ ಯು. ಇನ್ನೊಂದು ಇಂಪಾರ್ಟೆಂಟ್ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವ್ರದ್ದು ನಾನು ಇನ್ನೊಂದು ಅಬ್ಸರ್ವ್ ಮಾಡಿರೋದು ಏನಂದರೆ ಇಂಪಾರ್ಟೆಂಟ್. ಸೊ ಕ್ವಾಲಿಟಿ ವೈಸ್ ಬೋರ್ಡ್ ಕ್ವಾಲಿಟಿ ವೈಸ್ ಆಗಲಿ ಇವಾಗ ಮಕ್ಕಳಿಗೆ ಟ್ರೈನಿಂಗ್ ಕ್ವಾಲಿಟಿ ಆಗಲಿ ಯಾವುದ್ರಲ್ಲೂ ಕಡಿಮೆ ಆಗಬಾರ್ದು. ನಾನು ನೋಡಿದ್ಬಿಟ್ಟೆ. ಸೊ ಏನೋ ಸ್ವಲ್ಪ ಇದಾಯ್ತಂದರೆ ಅದು ಹಿ ವೋಂಟ್ ಥಿಂಕ್ ಅಬೌಟ್ ಮನಿ. ಸೊ ಹಿ ವಿಲ್ ಸ್ಪೆಂಡ್ ಮನಿ ಆ್ಯಂಡ್ ಹಿ ವಿಲ್ ಮೇಕ್ ಇಟ್ ರೆಡಿ. ಸೊ ಅದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಮಿಡಿಯೇಟಾಗಿ ಆಗುತ್ತೆ. ಸೊ ಅದೊಂದು ಹಂಗಾಗಿ ಪ್ಲೇಯರ್ಸು ಜಾಸ್ತಿ ಜನ ಬರ್ತಾ ಇದ್ದಾರೆ. ಆಮೇಲೆ ರಿಪಿಟೇಟಿವ್ ಪ್ಲೇಯರ್ಸು ಅದೇ ಥರನೇ ಇದೆ. ನಮ್ಮ ಕಂಟ್ರಿ ಹೌದು. ಸ್ಟೇಟ್ ಆಡಿರೋ ಕೋಚ್ಗಳು ಹೌದು. ಆಡಿಸಿರೋ ಕೋಚ್ಗಳಿದ್ದಾರೆ. ಸೊ ದಟ್ ಇಟ್ ವಿಲ್ ಬಿ ಎ ಗುಡ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಅರ್ಜುನ ಬ್ಯಾಡ್ಮಿಂಟನ್ ಕ್ಲಬ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು. ಸೊ ಲೈಕ್ ಮಾಡಿ, ಸೊ ದಟ್ ಇಟ್ ವಿಲ್ ಬಿ ಎ ಮಚ್ ಮೋರ್ ದಿಸ್ ಮೆಸೇಜ್ ವಿಲ್ ಗೋ ಟು ಆಲ್ ಹೂ ಆರ್ ರಿಕ್ವೈರ್ಡ್, ಅವ್ರಿಗೂ ಹೋಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು. ಆಸ್ ಯೂಶುವಲ್ ದಿಲ್ ಮಾಗೆ ಮೋರ್ ಅಂದರೆ ನಮ್ಮ ಇನ್ನ ಇಂಥ ಪ್ರತಿಭೆಗಳನ್ನ ನಾವು ಗುರುತಿಸಿ ನಾವು ಈ ಪಾಡ್ಕಾಸ್ಟಿಗೆ ತೊಗೊಂಡ್ಬರ್ತೀವಿ. ಸೊ ದಿಲ್ ಮಾಗೆ ಮೋರ್. ಸೊ ಥ್ಯಾಂಕ್ ಯು ವೆರಿ ಮಚ್. God bless you. Goodbye.